ತುಂಬಾ ಸಿಂಪಲ್ಲಾಗಿ ಎಗ್ ರೈಸ್ ಹೇಗೆ ಮಾಡೋದಂತ ನೋಡೋಣ. ಫಸ್ಟ್ ಅದಕ್ಕೆ ಏನೇನು ಬೇಕು ಅಂತ ನೋಡ್ಬಿಡೋಣ. ಈರುಳ್ಳಿ 3 ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು, 2 ಎಸಳು ಕರಿಬೇವು ತೊಗೊಂಡಿದ್ದೀನಿ, ಒಂದು 4 ಹಸಿಮೆಣ್ಸಿನ್ಕಾಯಿ, ಎಗ್ಗು ಒಂದು 3 ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1/4 ಚಮಚ ತೊಗೊಂಡಿದ್ದೀನಿ, ಧನಿಯಾ ಪೌಡ್ರು 1 ಸ್ಪೂನ್ ತೊಗೊಂಡಿದ್ದೀನಿ, ಖಾರದ ಪುಡಿ 1/2 ಚಮಚ ತೊಗೊಂಡಿದ್ದೀನಿ, ಎಗ್ ಮಸಾಲ ಪೌಡ್ರು 2 ಚಮಚ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1.5 ಗ್ಲಾಸ್ದು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡ್ಕೋಬೇಕು. ಒಂದು ಬಾಣಲೆ ಇಟ್ಕೊಂಡು 3 ಚಮಚ ಆಯಿಲ್ ತೊಗೊಂಡಿದ್ದೆ, ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಿದೆ, ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕ್ಕೊಂಡು ಚಟಪಟ ಸಿಡಿದಾಗ ಈರುಳ್ಳಿ ಹಾಕಿ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ಬೇಗ ಫ್ರೈ ಆಗುತ್ತೆ ಅಂತ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಇನ್ನೂ ಫುಲ್ ಬೆಂದಿಲ್ಲ, ಅರ್ಧ ಬೆಂದಿದೆ ನೋಡಿ, ಈ ಥರ ಬೇಯಬೇಕು. ಸೊ ಇದಾದಮೇಲೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಮಸಾಲ ಹಾಕ್ಕೊತಾ ಇದ್ದೀನಿ 2 ಚಮಚ, ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಸೊ ಇದೆಲ್ಲ ಫ್ರೈ ಮಾಡ್ಕೊಂಬಿಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಸಿ ವಾಸನೆ ಹೋಗುತ್ತೆ, ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು, ಒಂದು 2 ಸೆಕೆಂಡ್ 3 ಸೆಕೆಂಡು. ಈಗ 3 ಎಗ್ ಹಾಕ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋ ತನಕ ಈ ಥರ ಫ್ರೈ ಮಾಡ್ಕೋಬೇಕು. ಇದಾಗಿದೆ, ಸೊ ಈ ಥರ ಬರುತ್ತೆ ಹಿಂಗೆ. ಇದಾದಮೇಲೆ ರೈಸ್ ಹಾಕ್ಕೋಬೇಕು. ರೈಸ್ ಹಾಕ್ಕೋತಾ ಇದ್ದೀನಿ, ನಿಧಾನಕ್ಕೆ ಸ್ವಲ್ಪ ಕಲಿಸ್ಕೊಳ್ತಾ ಇದ್ದೀನಿ. ರೆಡಿ ಆಯಿತು, ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಯಾರು ಬೇಕಾದರೂ ಮಾಡ್ಬೋದು, ತುಂಬ ಸಿಂಪಲ್ ಆಗಿದೆ. ನೋಡಿ ಹೀಗೆ ಬಂದಿದೆ, ತುಂಬ ಟೇಸ್ಟ್. ಆ ಥರ ಉದುರಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ.